ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಶೋಭಾಸ್ ಕ್ವೀನ್ ಯುಕ್ತ ಮಿನಿ ಬ್ಲಾಗ್. ಇವತ್ತು ಬುಧವಾರ. ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಏನು ಮಾಡಿದ್ದೆ ಅಂತ ಅಂದರೆ ಪೊಂಗಲ್ ಮಾಡಿದ್ದೆ, ಹೆಸರುಬೇಳೆ ಪೊಂಗಲ್ಲು. ಈ ತಿಂಡಿ ಏನಪ್ಪ ಅಂತಂದರೆ ಮಾಡೋದು ತುಂಬ ಈಸಿ, ಆಮೇಲೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ನಾವು 1 ಕಪ್ ಅಕ್ಕಿಲಿ ಮಾಡಿದರೆ ನಾವು ಒಂದು 4-5 ಜನ ತಿನ್ಬೋದು. ಅಂದರೆ ಇದು ಡಬಲ್ ಆಗುತ್ತೆ ಮಾಡಿರೋ ತಿಂಡಿ. ಈಗ ಪುಳಿಯೋಗರೆ, ಚಿತ್ರಾನ್ನ ಈ ಥರ ಎಲ್ಲ ಮಾಡಿದರೆ ನಾವು ಎಷ್ಟು ಮಾಡಿರ್ತೀವೋ ಅಷ್ಟೇ. ಬಟ್ ಇದೇನಪ್ಪ ಅಂದರೆ ಕ್ವಾಂಟಿಟಿ ಕೂಡ ಡಬಲ್ ಆಗುತ್ತೆ. ಮನೇಲಿ ಏನಾದರೂ ತರಕಾರಿ ಇಲ್ಲದೆ ಇದ್ದಾಗ, ಅಥವಾ ನಾವೆಲ್ಲಾದರೂ ಹೋಗಿ ಬಂದು ಸುಸ್ತಾಗಿ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರುವಾಗ ಈ ತಿಂಡಿ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಆಮೇಲೆ ಇದು ನೈಟ್ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿದು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದು ಏನಪ್ಪ ಅಂತಂದರೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಆಮೇಲೆ ಬ್ಯಾಚುಲರ್ಸ್ ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು, ಯಾಕಂದರೆ ಇದಕ್ಕೆ ಯಾವ ತರಕಾರಿನೂ ಬೇಡ. ಜಸ್ಟ್ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನಾನು ಫಸ್ಟು ಇಲ್ಲೇನಪ್ಪ ಅಂತಂದರೆ 1/4 ಕಪ್ಪು ಅಕ್ಕಿ ಮತ್ತು 1/4 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ನಾನು ಫಸ್ಟೇ ಅದನ್ನು ವಾಶ್ ಮಾಡಿ ನೆನೆಸಿಟ್ಟಿದ್ದೆ. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿಕೊಂಡೆ. ಇದಕ್ಕೆ ಏನು ಬೇಕಂದರೆ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸಿನಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಮಸಾಲೆ ಅಂತ ಅಂದರೆ. ಒಂದು ಕುಕ್ಕರಿಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಏನಪ್ಪ ಅಂದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಆಮೇಲೆ ಟೇಸ್ಟ್ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ, ಮೆಣಸಿನ್ಕಾಳನ್ನ ಫಸ್ಟ್ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅದೊಂದು 2 ನಿಮಿಷ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಒಂದು 3-4 ನಿಮಿಷ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಆಮೇಲೆ ನಾವು ನೆನೆಸಿಟ್ಟಿರೋ ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿಣದ ಪುಡಿ ಹಾಕಬೇಕಷ್ಟೆ. ನೀಟಾಗಿ ಫ್ರೈ ಆದಮೇಲೆ 1 ಕಪ್ ಅಕ್ಕಿ ಮತ್ತು ಹೆಸರುಬೇಳೆಗೆ ಎಕ್ಸ್ಟ್ರಾ 4 ಕಪ್ ನೀರು ಹಾಕಬೇಕು. ಇದು ಏನಪ್ಪ ಅಂದರೆ ಸ್ವಲ್ಪ ಮೆತ್ತಗೆ ಬರಬೇಕು, ಗಟ್ಟಿ ಆಗಬಾರ್ದು, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸ್ವಲ್ಪ ಮೆತ್ತಗಿರಬೇಕು, ಆವಾಗ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಾನು ಆಮೇಲೆ 3 ಕಪ್ ಗ್ಲಾಸ್ ನೀರು ಹಾಕಿದ್ದೀನಿ. ಅದಾದಮೇಲೆ ಕುಕ್ಕರ್ ಮುಚ್ಚಿಟ್ಟು ಕುಕ್ಕರ್ ಕ್ಯಾಪ್ ಹಾಕಿ 2 ವಿಷಲ್ ಹೊಡ್ಸಿದ್ದೀನಿ ಅಷ್ಟೇ. 2 ವಿಷಲ್ ಆದಮೇಲೆ ಒಂದು 5-6 ನಿಮಿಷ ಬಿಟ್ಟು ಓಪನ್ ಮಾಡಿದರೆ ಬಿಸಿ ಬಿಸಿ ಆಗಿರೋ ಕಿಚಡಿ ಅಥವಾ ಪೊಂಗಲ್ ರೆಡಿ. ತಿನ್ನೋಕ್ಕೂ ತುಂಬ ಟೇಸ್ಟಿ, ಮಾಡೋಕ್ಕೂ ತುಂಬ ಈಸಿ. ನಾವು ಇದನ್ನು ಇವಾಗ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅಡುಗೆ ಮಾಡಿ ಕೂಡ ಬೋರ್ ಆಗಿರುತ್ತೆ. ಆಮೇಲೆ ಯಾರಾದರೂ ಮನೆಗೆ ಸಡನ್ನಾಗಿ ಗೆಸ್ಟ್ಗಳು ಬಂದರೆ ಮಾಡ್ಬೋದು ಇದನ್ನು. ಮಧ್ಯಾಹ್ನ ಟೈಮು ತಿನ್ಬೋದು, ಬೆಳಗ್ಗೆ, ರಾತ್ರಿ 3 ಟೈಮ್ಸ್ ಯಾವಾಗ ಬೇಕಾದರೂ ತಿನ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ನಮಗೇನು ಬೋರು ಕೂಡ ಆಗಲ್ಲ ತಿನ್ನೋಕ್ಕೆ, ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ.